ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನವರಾತ್ರಿ ನಡೀತಾ ಇದೆ. ನವರಾತ್ರಿ ಅಂತಂದಾಗ ಆ ಜಗಜ್ಜನನಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಆ ದುರ್ಗಾ ಪರಮೇಶ್ವರಿಯ ಒಂದು ಅನುಗ್ರಹ ನಿಮಗೆಲ್ಲರಿಗೂ ಸಹ ಸಿಗಲಿ ಅಂತ ಹೇಳಿ ಮೊದಲನೇದಾಗಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮಗೋಸ್ಕರ ಒಂದು ಉತ್ತಮವಾದಂಥ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ನವರಾತ್ರಿ ಪರ್ವಕಾಲವಾದ್ದರಿಂದ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಯವರು ಈ ನವರಾತ್ರಿಯಂದು ಯಾವ ರೀತಿಯಲ್ಲಿ ಪೂಜೆ ಮಾಡಿದರೆ ಅವರ ಒಂದು ಸಾಲ ಬಾಧೆಗಳು ಪರಿಹಾರವಾಗಬಹುದು ಅನ್ನುವಂಥ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಬರಬೇಡಿ. ನಿಮ್ಮ ಸ್ನೇಹಿತರ ಜೊತೆಗೆ ಎಲ್ಲರ ಜೊತೆಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ವಿಡಿಯೋ ರೀಚ್ ಆಗುವಂತಾಗಲಿ, ಒಳ್ಳೆಯ ವಿಚಾರ ಒಳ್ಳೆ ಕಡೆ ಹರಡಲಿ ಅನ್ನುವಂಥದ್ದು ಉದ್ದೇಶ ಅಷ್ಟೇ. ಮೊದಲನೇದಾಗಿ ಮೇಷರಾಶಿಯವರು ಈ ನವರಾತ್ರಿಯಲ್ಲಿ ನೋಡಿ, ವಿಜಯದಶಮಿಗಿನ್ನ ಮುನ್ನ ಯಾವಾಗಾರು ವಿಜಯದಶಮಿ ಒಳಗಡೆ ಈ ಕೆಲಸ ಮಾಡಿ. ಏನಪ್ಪ ಅಂತಂದರೆ ಲಕ್ಷ್ಮೀನಾರಾಯಣ ಹೃದಯಂ ಅಂತ ಬರುತ್ತೆ. ಸೊ ಲಕ್ಷ್ಮೀನಾರಾಯಣ ಹೃದಯ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗ್ತದೆ ನಿಮಗೆ. ಅದನ್ನು ಪ್ರತಿನಿತ್ಯ ಕೇಳ್ಕೊಳ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತದೆ. ಇಲ್ಲ ಅಮ್ಮನವರ ದೇವಸ್ಥಾನ ಎಲ್ಲಿ ನಿಮಗೆ ಲಕ್ಷ್ಮೀನಾರಾಯಣ ಅಂದರೆ ಅಮ್ಮನವರೂ ಇರಬೇಕು, ನಾರಾಯಣನೂ ಇರಬೇಕು, ಅಂತಹ ಸನ್ನಿಧಾನ ಎಲ್ಲಿದೆ ನಿಮ್ಮ ಮನೆ ಹತ್ತಿರದಲ್ಲಿ ಅಂತ ನೋಡಿ ಅಲ್ಲಿಗೆ ಹೋಗಿ ನೀವು ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು ಬಹಳ ಅದ್ಭುತವಾದ ಪರಿಹಾರವನ್ನು ಕೊಡುತ್ತೆ. ಇನ್ನು ಈ ನವರಾತ್ರಿಯಲ್ಲಿಯೇ ಮೇಷರಾಶಿಯವರು ಹಸಿರು ಬಣ್ಣದ ವಸ್ತ್ರದಲ್ಲಿ ಹೆಸರು ಕಾಳು ಅದರ ಜೊತೆ ಅದನ್ನು ಗಂಟು ಕಟ್ಟಿ ಒಂದು ತುಪ್ಪದ ದೀಪವನ್ನು, ಒಂದು 6 ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು ಬಹಳ ಉತ್ತಮವಾಗಿ ಈ ನವರಾತ್ರಿಯಲ್ಲೇ ಮಾಡಿಕೊಳ್ಳಿ. ನಿಮ್ಮ ಸಾಲ ಬಾಧೆಗಳು ಪರಿಹಾರ ಆಗುತ್ತೆ. ಇನ್ನು ವೃಷಭ ರಾಶಿಯವರು ಬಹಳ ಪ್ರಮುಖವಾಗಿ ನೀವು ದುರ್ಗಾರಾಧನೆ, ಯಾಕಂದರೆ ನಿಮಗೆ ಷಷ್ಠ್ಯಾಧಿಪತಿ ಶುಕ್ರನೇ, ಆದ್ದರಿಂದ ದುರ್ಗಾರಾಧನೆ, ಚಂಡಿ ಆರಾಧನೆ, ಈ ಒಂದು ನವರಾತ್ರಿಯಲ್ಲಿ ಚಂಡಿಕಾ ಪಾರಾಯಣ ಮಾಡಿಸ್ತಕ್ಕಂಥದ್ದು ಇರಬಹುದು, ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಇರಬಹುದು, ಯಾವುದಾದ್ರು ದುರ್ಗಾ ಅಮ್ಮನವರು, ಈಗ ಮಾರಮ್ಮನಿಂದ ಹಿಡಿದು ದುರ್ಗಾ ಪರಮೇಶ್ವರಿ ತನಕ ಯಾವುದೇ ಅಮ್ಮನವರ ದೇವಸ್ಥಾನ ನಿಮ್ಮ ಮನೆ ಹತ್ತಿರದಲ್ಲಿದ್ದರೆ ಹೋಗಿ ಅಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ರಿ. ಈ ಒಂದು ನವರಾತ್ರಿಯಲ್ಲೇ ಬೇಗ ವೃಷಭ ರಾಶಿಯವರ ಸಾಲಗಳೆಲ್ಲ ತೀರುತ್ತೆ. ಆ ಕುಂಕುಮಾರ್ಚನೆ ಮಾಡಿಸಿ ಕುಂಕುಮವನ್ನು ತೆಗೆದುಕೊಂಡು ಬಂದು ಡೈಲಿ ಹಣೆಗೆ ಹಚ್ಕೊಳ್ಬೇಕು. ಹಾಗೂ ಪ್ರತಿ ದಿವಸ ಲಲಿತಾ ಸಹಸ್ರನಾಮವನ್ನು ಓದಲಿಕ್ಕಾಗಲಿಲ್ವಾ, ಹೆದರ್ಕೋಬೇಡಿ, ಕೇಳಿಸ್ಕೊಳ್ಳಿ ಸಾಕು, ಇದೇ ಯೂಟ್ಯೂಬಲ್ಲಿ ಸಿಗುತ್ತೆ. ನಿಮ್ಮ ಕೈಲಿ ಲಕ್ಷ್ಮೀ ಅಷ್ಟೋತ್ರ ಪಠನೆ ಮಾಡಬಹುದು, ದುರ್ಗಾ ಅಷ್ಟೋತ್ರ ಪಠನೆ ಮಾಡಬಹುದು. ಅದನ್ನೆಲ್ಲ ಮಾಡಿ ಖಂಡಿತ ಅನುಕೂಲ ಆಗುತ್ತೆ. ಬಹಳ ಪ್ರಮುಖವಾಗಿ ಬಿಳಿಯ ಬಣ್ಣದ ವಸ್ತ್ರದಲ್ಲಿ ಅವರೆಯನ್ನು ದಾನ ಮಾಡಿ ನವರಾತ್ರಿಯಲ್ಲಿ ವೃಷಭ ರಾಶಿಯವರ ಸಾಲ ಖಂಡಿತವಾಗಿ ಪರಿಹಾರ ಆಗುತ್ತೆ, ಸಾಲ ಬಾಧೆಗಳು. ಇನ್ನು ಮಿಥುನ ರಾಶಿಯವರು ಏನು ಮಾಡಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ಸುಬ್ರಹ್ಮಣ್ಯನ ದೇವಸ್ಥಾನ ಎಲ್ಲರೂ ಇದೆಯಾ ಅಂತ ನೋಡಿ. ನವರಾತ್ರಿಯಲ್ಲಿ ಸುಬ್ರಹ್ಮಣ್ಯ ಅಮ್ಮನವರ ದೇವಸ್ಥಾನ, ಅದರಲ್ಲಿ ಕೂಡ ತಾಯಿ ಮಗ, ಅಲ್ಲಿ ದುರ್ಗಾನೂ ಇದೆ ಸುಬ್ರಹ್ಮಣ್ಯನೂ ಇದೆ ಅಂದರೆ ನಿಮ್ಗೆ ತುಂಬ ಅದೃಷ್ಟವಂತರು ಅನ್ಕೋಬೋದು. ಇಲ್ಲ ಅಂದರೆ ಅಮ್ಮನ ದುರ್ಗಾ ಇಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ ಗುರುಳೆ ಅಂದರೆ ಖಂಡಿತವಾಗಿ ಹೋಗಿ, ಪರವಾಗಿಲ್ಲ. ಈ ನವರಾತ್ರಿಯಲ್ಲಿ ಹೋದಾಗ ಬಹಳ ಪ್ರಮುಖವಾಗಿ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ದಾನ ಮಾಡಿ. ಅಲ್ಲಿ ಅಂದರೆ ದಾನ ಅಂತ ಹೇಳಕ್ಕೆ ಸಮರ್ಪಣೆ ಮಾಡಬೇಕು. ಅಲ್ಲಿ ಪುರೋಹಿತರಿಗೆ ಮಾಡಿದ್ರೆ ದಾನ, ದೇವರಲ್ಲಿ ದೇವಸ್ಥಾನಕ್ಕೆ ಕೊಟ್ಬಿಟ್ರೆ ಅದು ಸಮರ್ಪಣೆ ಅಂತ ಆಯ್ತಲ್ವಾ. ಹಾಗೂ ಬಹಳ ಪ್ರಮುಖವಾಗಿ ಲಕ್ಷ್ಮೀ ಅಷ್ಟಕ ಅಂತ, ಮಹಾಲಕ್ಷ್ಮಿ ಅಷ್ಟಕಂ ಅಂತ ಬರುತ್ತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ, ಹೀಗೆ ಲಕ್ಷ್ಮಿಯ 8 ಸ್ತೋತ್ರಗಳು ಬರುತ್ತೆ. ಆ ಲಕ್ಷ್ಮೀ ಅಷ್ಟಕವನ್ನು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೂತ್ಕೊಂಡು ಪಠನೆ ಮಾಡ್ಕೊಳ್ಳಿ, ಖಂಡಿತವಾಗಿ ಸಾಲಬಾಧೆಗಳು ಪರಿಹಾರ ಆಗುತ್ತೆ. ಹಾಗೂ ನೆನ್ಪಿಟ್ಕೊಳ್ಬೇಕು, ಮಿಥುನ ರಾಶಿಯವರು ಈ ಮಂಗಳವಾರಗಳಲ್ಲಿ ಸಾಲ ಕೊಡೋದು ತಗೊಳ್ಳೋದು ಮಾಡಬೇಡಿ, ಆಯಿತಾ. ಅದನ್ನು ಮಾಡಿಸಿದ್ರೆ ಆ ದಿವಸ ಮಾಡಿಬಿಟ್ರೆ ನೀವು ಬೇಗ ಅದು ಪರಿಹಾರ ಆಗಲ್ಲ ಅಂತ. ನೆಕ್ಸ್ಟ್ ಬಂದು ಕರ್ಕಾಟಕ ರಾಶಿಯವರು ಬಹಳ ಪ್ರಮುಖವಾಗಿ ಈ ಮನೆ ಹತ್ತಿರದಲ್ಲಿರುವಂತಹ ಗುರುವಾರ, ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ದತ್ತಾತ್ರೇಯ ದೇವಸ್ಥಾನ ಇರಬಹುದು, ಅಥವಾ ಬಹಳ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಶಿವ ಪಾರ್ವತಿ ಎರಡೂ ಇರುವಂಥ ದೇವಸ್ಥಾನ ಹುಡುಕಿ. ಅಂದರೆ ಶಿವನ ಗರ್ಭಗುಡಿನೂ ಇರಬೇಕು, ಪಕ್ಕದಲ್ಲಿ ಪಾರ್ವತಿನೂ ಇರಬೇಕು. ಸೊ ಶಿವ ಪಾರ್ವತಿ ಎರಡೂ ಇರುವಂತಹ ಒಂದು ದೇವಸ್ಥಾನದಲ್ಲಿ ನೀವು ಈಶ್ವರನಿಗೆ ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಕಟ್ಟಿ ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು, ಹಾಗೆ ಅಮ್ಮನವರಿಗೊಂದು ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಗುರುಗ್ರಹದ ಅಷ್ಟೋತ್ತರ, ದತ್ತಾತ್ರೇಯ ಅಷ್ಟೋತ್ತರ, ಇದನ್ನೆಲ್ಲ ಕೂತ್ಕೊಂಡು ಅಲ್ಲಿ ಪಠನೆ ಮಾಡ್ತಕ್ಕಂಥದ್ದು. ಈ ನವರಾತ್ರಿಯಲ್ಲಿ ಸಾಲಬಾಧೆಗಳನ್ನು ಪರಿಹಾರ ಮಾಡಿಕೊಡುವಂಥ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ರಿಂದ ನಿಮ್ಮ ಎಲ್ಲ ಸಾಲಬಾಧೆಗಳು ಪರಿಹಾರ ಆಗುತ್ತೆ.
ನೆಕ್ಸ್ಟ್ ಬಂದು ಸಿಂಹರಾಶಿ. ಸಿಂಹರಾಶಿಯವರಿಗೆ ಬಹಳ ಪ್ರಮುಖವಾಗಿ ನೀವು ಶನೈಶ್ಚರನ ಆರಾಧನೆಯನ್ನೇ ಮಾಡಬೇಕು. ಸೊ ನೀವು 2 ದೇವಸ್ಥಾನಗಳಿಗೆ ಬೇರೆ ಬೇರೆ ಹೋಗಬೇಕು, ಅಥವಾ ಅಮ್ಮನವರ ದೇವಸ್ಥಾನದಲ್ಲೇ ನವಗ್ರಹ ಇರುತ್ತಲ್ಲ, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನವರಾತ್ರಿಯಲ್ಲಿ ಅಮ್ಮನವರಿಗೊಂದು ಕುಂಕುಮಾರ್ಚನೆ, ಅದೇ ರೀತಿಯಲ್ಲಿ ಅಲ್ಲೇ ನವಗ್ರಹಗಳಿರುತ್ತೆ, ನವಗ್ರಹಗಳಲ್ಲಿ ಶನೈಶ್ಚರನಿಗೊಂದು ಕರಿ ಎಳ್ಳಲ್ಲಿ ಅರ್ಚನೆ, ಕುಂಕುಮಾರ್ಚನೆ ಅಮ್ಮನವರಲ್ಲಿ, ಶನೈಶ್ಚರನಲ್ಲಿ ಒಂದು ಕರಿ ಎಳ್ಳಲ್ಲಿ ಅಷ್ಟೋತ್ತರ ಪೂಜೆ, ನೀಲಿ ಬಣ್ಣದ ವಸ್ತ್ರದಲ್ಲಿ ಕರಿ ಎಳ್ಳು ಸಮರ್ಪಣೆ, ಎಳ್ಳೆಣ್ಣೆ ದಾನ, ಎಳ್ಳೆಣ್ಣೆಯಲ್ಲಿ ದೀಪ. ನೋಡಿ ಬಹಳ ಮುಖ್ಯ, ಯಾವುದೇ ಸಿಂಹರಾಶಿಯವರು ಈ ನವರಾತ್ರಿಯಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಿದ್ರೆ ತುಂಬ ಬೇಗ ಸಾಲಗಳೆಲ್ಲ ಪರಿಹಾರ ಆಗುತ್ತೆ. ಕನ್ಯಾ ರಾಶಿಯವರು ಬಂತು, ಯಾಕೆಂದರೆ ಸಿಂಹ ಹಾಗೂ ಕನ್ಯಾ ಎರಡಕ್ಕೂ ಷಷ್ಠ್ಯಾಧಿಪತಿ ಶನೈಶ್ಚರನೇ. ಸಿಂಹರಾಶಿಯವರು ಹಾಗೂ ಕನ್ಯಾ ರಾಶಿಯವರು ಕಡ್ಡಾಯವಾಗಿ ನೀವು ಈ ನವರಾತ್ರಿಯಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಒರಿಜಿನಲ್ ಎಳ್ಳೆಣ್ಣೆ, ಈ ಗಾಣದ ಎಳ್ಳೆಣ್ಣೆ ಅಂತ ಸಿಗುತ್ತಲ್ಲ, ಆ ಒರಿಜಿನಲ್ ಗಾಣದ ಎಳ್ಳೆಣ್ಣೆಯಲ್ಲಿ ಅಮ್ಮನವರಿಗೆ ದೀಪವನ್ನು ಹಚ್ಚಿ, ಈ ಮಣ್ಣಿನ ಹಣತೆಯಲ್ಲಿ ಅಥವಾ ಕಬ್ಬಿಣದ ಒಂದು ಪಾತ್ರೆ, ಒಂದಿಷ್ಟು ದೊಡ್ಡ ಕಬ್ಬಿಣದ ಪಾತ್ರೆ ಸಿಗುತ್ತೆ ನಿಮಗೆ, ಅದರಲ್ಲಿ ಎಳ್ಳೆಣ್ಣೆ, ಒರಿಜಿನಲ್ ಎಳ್ಳೆಣ್ಣೆ ಹಾಕಿ ಹಿಂಗೆ ನೋಡಿದ್ರೆ ಮುಖ ಕಾಣುತ್ತೆ ಅಲ್ಲಿ, ಅದರ ಒಂದು ಬೆರಳುಗಾತ್ರ ಬತ್ತಿ ಹಾಕಿ ಅಲ್ಲಿ ಹಚ್ಚಿಟ್ಟು ಬಂದುಬಿಟ್ರೆ ಆಯಿತು. ಅಮ್ಮನವರ ದೇವಸ್ಥಾನದಲ್ಲಿ ಏನಾದ್ರು ಮಾಡಿದ್ರೆ ಆ ಶನೈಶ್ಚರನ ಪೀಡೆಯು ಪರಿಹಾರವಾಗಿ ಸಾಲಬಾಧೆಗಳೆಲ್ಲ ಬೇಗ ಪರಿಹಾರ ಆಗುತ್ತೆ. ತುಂಬ ಸುಲಭವಾದಂಥ ಪರಿಹಾರ ನಿಮಗೆ ಅದು. ನವರಾತ್ರಿಯಲ್ಲೇ ಮಾಡಿ ಪ್ರತಿದಿನ ಅಮ್ಮನವರಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನೆಕ್ಸ್ಟ್ ಬಂದು ತುಲಾರಾಶಿ. ತುಲಾರಾಶಿಯವರು ನೀವು ಸಾಲಬಾಧೆಗಳ ಪರಿಹಾರವಾಗಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ನೀವು ಗುರುವಿನ ಆರಾಧನೆ ಮಾಡಬೇಕು. ಈ ನವರಾತ್ರಿಯಲ್ಲಿ ಬಹಳ ವಿಶೇಷವಾಗಿ ನೀವು ಅಮ್ಮನವರ ದೇವಸ್ಥಾನ ಜೊತೆಯಲ್ಲಿ ಈ ಶಿವ ಪಾರ್ವತಿ ಎರಡೂ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ನಮ್ಮ ಮನೆ ಹತ್ರ ಶಿವನ ದೇವಸ್ಥಾನ ಇದೆ, ಅದರ ಅಮ್ಮನವ್ರಿಗೇನು ವಿಶೇಷ ಇಲ್ಲ ಅಲ್ಲಿ ದೇವಸ್ಥಾನ ಅಂದರೆ ಅದಲ್ಲ. ಎಲ್ಲಿ ಶಿವ ಪಾರ್ವತಿ ಎರಡೂ ಇದೆಯೋ ಅಂತಹ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಅಲ್ಲಿ ನೀವು ಅಮ್ಮನವರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ, ಹಾಗೂ ಈಶ್ವರನಿಗೆ ಒಂದು ಬಿಲ್ವ ಪತ್ರ ಇರುತ್ತಲ್ಲ, ಬಿಲ್ಪತ್ರೆಯಲ್ಲಿ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು, ಶಿವಾಷ್ಟೋತ್ರ ಸಹಿತವಾಗಿ ಅಮ್ಮನವರಿಗೊಂದು ಕುಂಕುಮಾರ್ಚನೆ, ದುರ್ಗಾಷ್ಟೋತ್ರ ಪಠನೆ ಮಾಡ್ತಕ್ಕಂಥದ್ದು, ಇದೆಲ್ಲ ವಿಶೇಷವಾಗಿ ನಿಮ್ಮ ಸಾಲಬಾಧೆಗಳು ಈ ನವರಾತ್ರಿಯಲ್ಲೇ ಮಾಡಬೇಕು, ಬಹಳ ವಿಶೇಷವಾಗಿ ಪರಿಹಾರ ಆಗುತ್ತೆ. ನೆಕ್ಸ್ಟು ಬಂದು ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಸುಬ್ರಹ್ಮಣ್ಯನೇ, ಆದ್ದರಿಂದ ಸುಬ್ರಹ್ಮಣ್ಯ ಅಮ್ಮನವರು ಎರಡೂ ಇರತಕ್ಕಂಥ ದೇವಸ್ಥಾನಗಳು ಹುಡುಕಿ ನೀವು. ಕೆಲವು ಕಡೆ ಏನಾಗುತ್ತೆ ಅಂದರೆ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ 4 ಇರತಕ್ಕಂಥ ದೇವಸ್ಥಾನ ಇರುತ್ತೆ, ಅದು ಬೆಸ್ಟ್ ನಿಮಗೆ ಅನುಕೂಲ. ಅಲ್ಲಿ ಸುಬ್ರಹ್ಮಣ್ಯನ ಮುಂದೆ ಹೋಗಿ ಒಂದು 6 ತುಪ್ಪದ ದೀಪವನ್ನು ಹಚ್ಚಿ ಅಮ್ಮನವ್ರಿಗೊಂದು ಕುಂಕುಮಾರ್ಚನೆ ಮಾಡಿಸ್ಕೊಂಬಂದ್ಬಿಟ್ರೆ ಈ ನವರಾತ್ರಿಯಲ್ಲಿ ಅದ್ಭುತವಾಗಿ ಸಾಲಬಾಧೆಗಳು ಪರಿಹಾರ. ಜೊತೆಗೆ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ, ಇದನ್ನು ವೃಶ್ಚಿಕ ರಾಶಿಯವರು ಮಾಡಿ ಸಾಲಬಾಧೆಗಳು ಪರಿಹಾರ ಆಗುತ್ತೆ. ನೆಕ್ಸ್ಟ್ ಬಂದು ಧನುರ್ರಾಶಿಯವರು. ಧನುರ್ರಾಶಿಯವರು ಬಹಳ ಪ್ರಮುಖವಾಗಿ ಮತ್ತೆಲ್ಲೂ ಇಲ್ಲ, ಅಮ್ಮನವ್ರ ಹತ್ರ ಹೋಗ್ಬೇಕು ನೀವು ಸಾಲ ಪರಿಹಾರ ಆಗಬೇಕು ಅಂದರೆ ಧನುರ್ರಾಶಿಯವರು. ಸೊ ನಿಮ್ಮ ಮನೆ ಹತ್ರ ಯಾವುದೇ ಅಮ್ಮನವ್ರ ದೇವಸ್ಥಾನ ಇರಲಿ, ನವರಾತ್ರಿ ಆಗಲೇ ಆರಂಭವಾಗ್ಬಿಟ್ಟಿದೆ, ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಹತ್ತಿರದಲ್ಲಿರೋ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಿ. 18 ಪ್ರದಕ್ಷಿಣೆ, 28 ಪ್ರದಕ್ಷಿಣೆ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆ ಮಾಡಿ ಧನುರ್ರಾಶಿಯವರಿಗೆ ಸಾಲಬಾಧೆಗಳು ಪರಿಹಾರವಾಗುತ್ತೆ. ಯಾಕೆ ಅಂತಂದರೆ ಧನುರ್ರಾಶಿಯವರಿಗೆ ಬಹಳ ನೀವು ಸಾಫ್ಟ್ ನೇಚರ್ ಅವರಾಗಿರ್ತೀರ. ಕೊಟ್ಟ ಸಾಲನ ವಾಪಸ್ ಕೇಳೋಕ್ಕೆ ನಿಮ್ಮ ಹತ್ರ ಧೈರ್ಯ ಇಲ್ಲ, ತೊಗೊಂಡಿರೋ ಸಾಲನ ತೀರ್ಸೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಸೊ ಈ ಥರ ಸಮಸ್ಯೆ, ಕೊಡಿಸಿರೋ ಸಾಲ ಅಂತೂ ಬೇಡವೇ ಬೇಡ, ತಿಂದಂಗಿಲ್ಲ ಉಂಡಂಗಿಲ್ಲ, ಸಾಲ ಕೊಡಿಸ್ಬಿಟ್ಟಿದ್ದೀನಿ ಗುರುಗಳೇ, ನನ್ನ ಹಿಡ್ಕೊಂಡಿದ್ದಾರೆ, ಇವಾಗ ಅವ್ರು ತೊಗೊಂಡವನು ಕೈ ಸಿಗ್ತಾ ಇಲ್ಲ ಅಂತ. ಸೊ ಈ ಗೋವಿನಂಥ ಹೃದಯದವರಾಗಿರ್ತಾರೆ ಧನುರ್ರಾಶಿಯವರು. ಸೊ ನಿಮಗೆ ಬಹಳ ಕಷ್ಟ, ಕಠಿಣವಾಗಿ. ಸೊ ನೀವೇನು ಯೋಚನೆ ಮಾಡ್ತೀರಾ ಅಂದರೆ ತಾನೇ ಅವರೇ ಬಂದು ಸಾಲ ತೀರಿಸ್ಬಿಡ್ಲಿ, ಅಥವಾ ಏನೋ ಒಂದು ಮಿರಾಕಲ್ ಆಗಿಬಿಟ್ಟು ನಂಗೆ ಸಾಲ ತೀರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ. ಇಲ್ಲಿ ಭಗವತಿ ಅಮ್ಮನವರು ನಿಮಗೆ ಸಾಲ ತೀರಿಸ್ಕೊಡ್ತಾಳೆ. ಸೊ ಅದರಿಂದ ಪ್ರತಿಯೊಬ್ಬರು ಧನುರ್ರಾಶಿಯರು ಏನು ಮಾಡಿ, ನವರಾತ್ರಿಯಲ್ಲಿ ಪ್ರತಿದಿನ ಮನೆ ಹತ್ತಿರದಲ್ಲಿರುವ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸಿ. ಅಷ್ಟು ಶಕ್ತಿ ಇಲ್ವಾ, ಮೊಬೈಲ್ ಇದೆ ಅಲ್ವಾ, ನೀವು ಅಲ್ಲಿ ಹೋಗಿ ಇಲ್ಲಿ ನಿಮ್ಮ ಮನೆ ಹತ್ರ ಇರುವ ಅಮ್ಮನವ್ರ ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಮೊಬೈಲ್ ಓಪನ್ ಮಾಡಿ, ಅಲ್ಲಿ ನಿಮಗೆ ಸ್ತೋತ್ರಮಾಲಾ ಆ್ಯಪ್ ಇರುತ್ತೆ, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ, ಅದರಲ್ಲಿ ನಿಮಗೆ ದುರ್ಗಾ ಅಷ್ಟೋತ್ತರ, ಆಮೇಲೆ ದೇವಿ ಲಕ್ಷ್ಮೀ ಅಷ್ಟೋತ್ತರ, ಶುಕ್ರ ಅಷ್ಟೋತ್ತರ ಎಲ್ಲ ಇರುತ್ತೆ. ಅಮ್ಮನವ್ರ ದೇವಸ್ಥಾನ ಹೋಗಿ ಕೂತ್ಕೊಂಡು ಪಠನೆ ಮಾಡಿ ಬನ್ನಿ. ಒಂದು 100-200 ರೂಪಾಯಿ ಆಗುತ್ತೆ, ಕುಂಕುಮಾರ್ಚನೆ ಮಾಡಿಸ್ರಿ, ಇಲ್ಲ ನೀವೇ ಕೂತ್ಕೊಂಡು ಪಠನೆ ಮಾಡ್ಕೊಂಬನ್ನಿ ಅಷ್ಟೋತ್ರವನ್ನು. ನಿಮ್ಮ ಕೈಲಿ ಯಾವುದಾಗುತ್ತೋ ಅದನ್ನು ಮಾಡಿ, ಆಯಿತಾ. ತುಪ್ಪದ ದೀಪವನ್ನು ಹಚ್ಚಿ, 6 ತುಪ್ಪದ ದೀಪವನ್ನು ಹಚ್ಚಬೇಕು ಧನುರ್ರಾಶಿಯವರು ದುರ್ಗಾ ದೇವಸ್ಥಾನದಲ್ಲಿ, ಖಂಡಿತವಾಗಿ ಸಾಲಬಾಧೆಗಳು ಪರಿಹಾರ ಆಗುತ್ತೆ. ನೆಕ್ಸ್ಟ್ ಬಂದು ಮಕರ ರಾಶಿಯವರು. ಮಕರ ರಾಶಿಯವರು ನೀವು ವಿಷ್ಣು ಸಹಸ್ರನಾಮವನ್ನು
ಈ ಒಂದು ನವರಾತ್ರಿಯಲ್ಲಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಒಂದು ಕಾಂಬಿನೇಷನ್ ನೀವು 1 ಅವರ್ ಟೈಮ್ ಮಾಡ್ಕೊಳ್ಳೇಬೇಕು. ಪ್ರತಿದಿನ ನವರಾತ್ರಿಯಲ್ಲಿ ಒಂದು ಗಂಟೆಯ ಸಮಯಾವಕಾಶ ತೆಗೆದಿಟ್ಕೊಂಡು ನಿಮಗೆ ಬರುತ್ತಾ ನೀವೇ ಕೂತ್ಕೊಂಡು ಓದಿ, ಇಲ್ವಾ ಅಟ್ಲೀಸ್ಟ್ ಯೂಟ್ಯೂಬಲ್ಲಾರು ಕೇಳಿಸ್ಕೊಳ್ಳಿ. ಬೆಳಗ್ಗೆದ್ದು ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ಆಗಲಿ ಅಥವಾ ಮನೆ ಹತ್ರ ಇರೋ ಅಮ್ಮನವ್ರ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನೀವು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಎರಡನ್ನೂ ಶ್ರದ್ಧೆಯಿಂದ ಶ್ರವಣ ಮಾಡಿ ಪುಸ್ತಕ ಇಟ್ಕೊಂಡು ಓದಲಿಕ್ಕೆ ಟ್ರೈ ಮಾಡಿ, ಆಯಿತಾ? ತುಂಬ ಅನುಕೂಲ ಆಗುತ್ತೆ, ಸಾಲಬಾಧೆಗಳ ಪರಿಹಾರ ಆಗುತ್ತೆ. ವಿಷ್ಣುವಲ್ಲಿ ಲಕ್ಷ್ಮೀನಾರಾಯಣರಾದರೂ ಪರವಾಗಿಲ್ಲ, ಲಕ್ಷ್ಮೀನಾರಾಯಣ ಹೃದಯಂ ಅಂತ ಬರುತ್ತೆ, ಅದಾದರೂ ಪರವಾಗಿಲ್ಲ, ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ, ಯಾವುದಾಗುತ್ತೋ ಅದು ಮಾಡಿ. ಎರಡೂ ಆಗಲಿಲ್ವಾ, ವಿಷ್ಣು ಅಷ್ಟೋತ್ರ ಲಕ್ಷ್ಮೀ ಅಷ್ಟೋತ್ರ ಇದನ್ನಾದರೂ ಪ್ರತಿ ದಿವಸ ನವರಾತ್ರಿಯಲ್ಲಿ ನೀವು ಪಠನೆ ಮಾಡಿಕೊಂಡ್ರೆ ನಿಮ್ಮ ಸಾಲಬಾಧೆಗಳು ಪರಿಹಾರ ಆಗುತ್ತೆ. ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು 6 ತುಪ್ಪದ ದೀಪವನ್ನು ಹಚ್ಚಿ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳನ್ನು ಅಲ್ಲಿ ಸಮರ್ಪಣೆ ಮಾಡಿ ಕೈ ಮುಕ್ಕೊಂಡು ಬನ್ನಿ, ನಿಮ್ಮ ಸಾಲಗಳು ಪರಿಹಾರ ಆಗುತ್ತೆ. ತುಂಬ ಸಿಂಪಲ್. ಇನ್ನು ಕುಂಭರಾಶಿಯವರು ಮತ್ತೆ ಪುನಃ ಹೇಳಿದ್ನಲ್ಲ, ಈಶ್ವರ, ಪಾರ್ವತಿ, ಸುಬ್ರಹ್ಮಣ್ಯ 3 ಇರತಕ್ಕಂಥ ಅದರ ದೇವಸ್ಥಾನಗಳಿದೆ ಅಂತ ನೋಡ್ಕೊಳ್ಳಿ. ಅದರಲ್ಲಿ ವಿಶೇಷವಾಗಿ ಶಿವ ಪಾರ್ವತಿ 2 ಇರಬೇಕು. ಶಿವ ಪಾರ್ವತಿ ಕಾಂಬಿನೇಷನ್ನಲ್ಲಿರುವ ದೇವಸ್ಥಾನಗಳಲ್ಲಿ ನಮ್ಮ ಕುಂಭರಾಶಿಯವರು ಸಾಲ ಪರಿಹಾರಕ್ಕೋಸ್ಕರ ಅದ್ಭುತವಾದಂತಹ ಒಂದು ಸನ್ನಿಧಾನವಾಗಿರುತ್ತೆ. ಕುಂಭರಾಶಿಯವರು ಪ್ರತಿಯೊಬ್ಬರೂ ಸಹ ಶಿವ ಪಾರ್ವತಿ ಇರುವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಮ್ಮನವರಿಗೆ ಕುಂಕುಮಾರ್ಚನೆ, ಈಶ್ವರನಿಗೆ ರುದ್ರಾಭಿಷೇಕ ನವರಾತ್ರಿಯಲ್ಲಿ ಮಾಡಬೇಕು. ನವರಾತ್ರಿಯಲ್ಲಿ ಶಿವ ಪಾರ್ವತಿ ಇರುವ ದೇವಸ್ಥಾನ ಇಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಯಾರಿಗೆ? ಈಶ್ವರನಿಗೆ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸಿ. ದಿನ ಹೋಗ್ಬೇಕಾದ್ರೆ ನೀವೇನು ಗೊತ್ತಾ, ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಹಾಲು ಹಿಡ್ಕೊಂಡು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಆಯಿತು. ಪುರೋಹಿತರಿಗೆ ಕೊಟ್ಟೆ ಸ್ವಾಮಿ ಅಭಿಷೇಕ ಮಾಡಿ ಅಂತ ಕೈ ಮುಕ್ಕೊಂಡು ಕೂತ್ಕೊಂಡ್ರೆ ಸಾಕು. ಅವ್ರು ಅಭಿಷೇಕ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ, ಆ ಅಭಿಷೇಕದ ತೀರ್ಥದ ಹಾಲನ್ನು ಪ್ರಾಶನ ಮಾಡಿ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸಿ ಕುಂಕುಮವನ್ನು ಹಣೆಗೆ ಇಟ್ಕೊಳ್ಳಿ. ಅಲ್ಲೂ ಅಷ್ಟೇ ನೀವು ತುಪ್ಪದ ದೀಪವನ್ನು ಹಚ್ಚಿ 6 ತುಪ್ಪದ ದೀಪವನ್ನು ಹಚ್ಚಿ. ಹಾಗೂ ದಾನ ಮಾಡಬೇಕು ಅಂತಂದರೆ ಭತ್ತ ಮಾಡಬೇಕು, ಬಟ್ ಭತ್ತ ಅಷ್ಟು ಅವ್ರಿಗೆ ಯೂಸ್ಫುಲ್ ಆಗುತ್ತೋ ಇಲ್ವೋ ಅಕ್ಕಿಯನ್ನು ಕೊಟ್ಬಿಡಿ. ಬಿಳಿಯ ವಸ್ತ್ರದಲ್ಲಿ ಅಕ್ಕಿಯನ್ನು ದಾನ ಮಾಡಿದ್ರೆ ಕುಂಭರಾಶಿಯವರ ಸಾಲ ಪರಿಹಾರ ಆಗುತ್ತೆ. ಈ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ, ಎಲ್ಲೂ ಆಗೋಕ್ಕಾಗಲ್ಲ ಅಂದರೆ ನೀವು ಭಾಳ ಸಿಂಪಲ್ಲು, ನೀವು ಯಾರಿಗಾರು ಒಬ್ಬರಿಗೆ ಸೋಮವಾರ ದಿವಸ ಊಟ ಕೊಡಿಸ್ಬಿಟ್ರೆ ಸಾಕು, ಸಾಲಬಾಧೆಗಳು ಪರಿಹಾರ ಆಗಿಬಿಡುತ್ತೆ ಕುಂಭರಾಶಿಯವ್ರದ್ದು. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಬಹಳ ಪ್ರಮುಖವಾಗಿ ಅಮ್ಮನವರ ದೇವಸ್ಥಾನದಲ್ಲಿ ನವಗ್ರಹ ಇರಬೇಕು, ಅಮ್ಮನವರ ದೇವಸ್ಥಾನ ಇರಬೇಕು, ನವಗ್ರಹ ಇರಬೇಕು. ಈ ಕಾಂಬಿನೇಷನ್ ಹುಡುಕಿ ಅಲ್ಲಿ ಏನು ಮಾಡ್ಬೇಕು ನೀವು ಅಂತಂದರೆ, ಆ ನವಗ್ರಹಗಳ ಮಧ್ಯದಲ್ಲಿ ಸೂರ್ಯಗ್ರಹ ಇರ್ತಾನೆ. ಆ ಸೂರ್ಯನಿಗೆ ನೀವು ಕೆಂಪು ಹೂಗಳಲ್ಲಿ ಅರ್ಚನೆ ಅಥವಾ ನೀವು ಒಂದು 6 ತುಪ್ಪದ ದೀಪವನ್ನು ಹಚ್ಬೋದು ಸೂರ್ಯನ ಮುಂದೆ. ಸೂರ್ಯನಿಗೆ ಅಭಿಷೇಕ ಪೂಜೆಗಳನ್ನ ಮಾಡಿಸ್ಬೋದು. ಜೊತೆಗೆ ಕಾಂಬಿನೇಷನಲ್ಲಿ ಅಮ್ಮನವ್ರನ್ನ ಈ ಕಡೆ ಅಮ್ಮನವರಿಗೆ ಒಂದು ಅಭಿಷೇಕನೋ ಕುಂಕುಮಾರ್ಚನೆ ಪೂಜನೆ ಮಾಡಿ, ಅದರ ನಂತರ ಅಲ್ಲಿಗೆ ರವಿಗ್ರಹ, ನವಗ್ರಹಗಳಲ್ಲಿ ರವಿಗ್ರಹ ಇರ್ತಾನಲ್ಲ, ಆ ರವಿಗ್ರಹಕ್ಕೆ ಒಂದು ವಿಶೇಷವಾದ ಒಂದು ಪೂಜೆ, ಕುಂಕುಮಾರ್ಚನೆ ಅಥವಾ ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಬಹುದು. ಆದಿತ್ಯ ಹೃದಯ ಸ್ತೋತ್ರ ಈ ನವರಾತ್ರಿಯಲ್ಲಿ ನೀವು ಇಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ದುರ್ಗಾ ಕವಚ ಅಂತ ಬರುತ್ತೆ, ದುರ್ಗಾ ಕವಚ, ದೇವಿ ಕವಚ ಅಂತ ಕರೀತಾರೆ. ಸೊ ಆ ದೇವಿ ಕವಚ ಹಾಗೂ ಆದಿತ್ಯ ಹೃದಯ ಸ್ತೋತ್ರ ಇದೆರಡನ್ನೂ ಪಠನೆ ಮಾಡಿ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ಅಲ್ಲಿ ಸಮರ್ಪಣೆ ಮಾಡಿ ಬಂದುಬಿಟ್ರೆ ಸಾಲಬಾಧೆಗಳು ಪರಿಹಾರ ಆಗುತ್ತೆ. ಇದು ಅದ್ಭುತವಾದಂತಹ 12 ರಾಶಿಗಳಿಗೂ ಸಹ ಸಾಲಬಾಧೆಗಳ ನವರಾತ್ರಿಯಲ್ಲಿ ಪರಿಹಾರ ಮಾಡಿಕೊಳ್ತಕ್ಕಂಥ ಕ್ರಮ. ಇದಲ್ಲದೇ ನೀವು ಚಂಡಿಕಾ ಪಾರಾಯಣವನ್ನು, ಸ್ವಲ್ಪ ಆರ್ಥಿಕವಾಗಿ ಶಕ್ತಿ ಇದೆ ಅಂದರೆ ಚಂಡಿಕಾ ಪಾರಾಯಣವನ್ನು ಮಾಡಿಸ್ಕೊಳ್ಳಿ, ಖಂಡಿತವಾಗಿ ಆರ್ಥಿಕ ಬಾಧೆಗಳ ಪರಿಹಾರ ಆಗುತ್ತೆ. ಆ ಚಂಡಿಕಾ ಪಾರಾಯಣದಲ್ಲಿ ನೀವು ವಿಶೇಷವಾಗಿ ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ. ಅದರ ನಂತರ ನೀವು ಏನು ಮಾಡಬಹುದು, ದುರ್ಗಾ ದೀಪ ನಮಸ್ಕಾರ ಪೂಜೆ, ಇನ್ನೊಂದು ಸ್ವಲ್ಪ ಶಕ್ತಿ ಇದೆಯಾ, ದುರ್ಗಾ ದೀಪ ನಮಸ್ಕಾರ ಪೂಜೆಯನ್ನು ಮಾಡಿಸ್ಕೊಳ್ಬೋದು. ದುರ್ಗಾ ಹೋಮ, ಚಂಡಿ ಹೋಮ, ಈ ಥರ ನಿಮ್ಮ ಕೈಯಲ್ಲಿ ಯಾವುದು ಶಕ್ತಿ ಇದೆಯೋ, ಆರ್ಥಿಕವಾಗಿ ಏನೂ ಶಕ್ತಿ ಇಲ್ಲ ಮನೇಲಿ ಕೂತ್ಕೊಂಡು ದುರ್ಗಾ ಅಷ್ಟೋತ್ರ ಪಠನೆ ಮಾಡ್ಕೊಂಡ್ರೆ ಆಗುತ್ತೆ. ಹಾಗೂ 6 ತುಪ್ಪದ ದೀಪ ಹಚ್ಚೋದಿದೆಯಲ್ಲ, ಇದು ನಿಮ್ಮ ಸಾಲಬಾಧೆಗಳನ್ನು ಖಂಡಿತವಾಗಿ ಪರಿಹಾರ ಮಾಡಿಕೊಳ್ಳುತ್ತೆ. ನೀವು ಯಾವ ರಾಶಿಯವರು ಬೇಕಾದ್ರೂ ಆಗಿರಲಿ, ಅಮ್ಮನವ್ರ ದೇವಸ್ಥಾನದಲ್ಲಿ ನವರಾತ್ರಿಗೆ ಹೋಗಿ 6 ತುಪ್ಪದ ದೀಪ ಮಣ್ಣಿನ ಹಣತೆಯಲ್ಲಿ ಹಚ್ಚಿ ಬರೋದ್ರಿಂದ ಅದ್ಭುತವಾದಂಥ ಪರಿಹಾರಗಳಾಗುತ್ತೆ. ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಬರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.